ವೀಕ್ಷಕರೇ, ನಾನು ನಿಮ್ಮ ಹತ್ತಿರ ನನ್ನ ಮೊದಲನೇ ರಾತ್ರಿಯ ಮಧುರವಾದ ಅನುಭವವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಾನು ದಿವ್ಯಾ, 24 ವಯಸ್ಸಿನ ಸುಂದರವಾದ ಹುಡುಗಿ. ತಂದೆ ತಾಯಿಯರು ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಹೊಂದಿಕೊಳ್ಳುವ ನನ್ನ ಮನಸ್ಸಿಗೆ ಒಪ್ಪುವ ಗುಣಗಳುಳ್ಳ 27 ವಯಸ್ಸಿನ ಸುಂದರ ಸದೃಢ ಇಂಜಿನಿಯರ್ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿದರು. ಮದುವೆಯ ಮೊದಲು ಒಟ್ಟಿಗೆ ಸಿನೆಮಾ, ಪಾರ್ಕ್, ರೆಸ್ಟೋರೆಂಟ್ ಅಂತ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡಿದೆವು. ಸಮಯ ಸಿಕ್ಕಾಗೆಲ್ಲ ಅವರು ಸ್ವಲ್ಪ ಪೋಲಿ ಮಾತುಗಳನ್ನು ಆಡುತ್ತಾ ನನ್ನ ಕೆಣಕಲು ನಾನು ನಾಚಿ, ಛೀ ಹೋಗಿಪ್ಪ ನೀವು ತುಂಬಾ ತರಲೆ ಎಂದು ಹೊರಗೆ ಹೇಳುತ್ತಾ ಮನದಲ್ಲೇ ಅವರ ಆ ಮಾತುಗಳನ್ನು ಮೆಲುಕುತ್ತಾ ಸುಖಪಡುತ್ತಿದ್ದೆ. ಅದನ್ನು ಅರಿತ ಅವರು ಒಮ್ಮೆ ಸ್ವಲ್ಪ ಫಿಸಿಕಲ್ ಆಗಲು ಪ್ರಯತ್ನ ಪಟ್ಟಿದ್ದರು. ಆದ್ರೆ ನಾನು ಮದ್ವೆ ಆಗೋವರೆಗೂ ಇವೆಲ್ಲ ಬೇಡ ಎಂದು ಸೀರಿಯಸ್ ಆಗಿ ಹೇಳಿದೆ. ಅದಕ್ಕೆ ಅವರು ಬರೀ ಕೆನ್ನೆ ಮೇಲೆ ಕಿಸ್ ಮಾಡುವುದರಲ್ಲೇ ತೃಪ್ತಿಪಟ್ಟು ಸುಮ್ಮನಾಗಿದ್ದರು. ಮದುವೆಯಾದ ಮಾರನೇ ದಿನ ರಾತ್ರಿ ಮನೆಯವರೆಲ್ಲ ಸೇರಿ ನಮ್ಮ ಮೊದಲ ರಾತ್ರಿಯನ್ನು ಶಾಸ್ತ್ರೋಕ್ತವಾಗಿ ನಮ್ಮ ಮನೆಯಲ್ಲೇ ಮಾಡಲು ಎಲ್ಲಾ ಸಿದ್ಧತೆ ಮಾಡಿದ್ದರು. ರಾತ್ರಿ ಊಟ ಮುಗಿದು ಸುಮಾರು 10 ಹೊತ್ತಿಗೆ ಮೊದಲೇ ಸಿದ್ಧಪಡಿಸಿದ್ದ ಒಂದು ಬೆಡ್ರೂಮಿನೊಳಗೆ ಕೈಯಲ್ಲಿ ಬಾದಾಮಿ ಹಾಲಿನ ಲೋಟ ಹಿಡಿದಿದ್ದ ನನ್ನನ್ನು ಅಕ್ಕ ಮತ್ತು ಸ್ನೇಹಿತೆಯರು ಚೇಷ್ಟೆ ಮಾಡುತ್ತಾ ಏನೇನೋ ಕಿವಿಯಲ್ಲಿ ಹೇಳುತ್ತಾ ಕಳಿಸಿಕೊಟ್ಟು ಬಾಗಿಲು ಎಳೆದುಕೊಂಡರು. ನಾನು ನೀಲಿ ಬಣ್ಣದ ರವಿಕೆ ಮತ್ತು ಅದೇ ಬಣ್ಣದ ಬಾರ್ಡರ್ ಇದ್ದ ಮುಹೂರ್ತದ ಬಿಳಿ ಸೀರೆ ಉಟ್ಟಿದ್ದೆ. ಬಾಗಿಲು ಪೂರ್ತಿ ಮುಚ್ಚಿ ಬೋಲ್ಟ್ ಹಾಕಲು ತಿರುಗಿ ಬಾಗಿಲು ಭದ್ರಪಡಿಸಿ ಹಿಂದೆ ತಿರುಗಿ ನೋಡಲು ಮಂಚದ ಮೇಲೆ ಹೊಸ ಮೆತ್ತನೆಯ ಹಾಸಿಗೆ, ಬೆಡ್ಶೀಟ್ ಹಾಸಿ, ಗುಲಾಬಿ ಮಲ್ಲಿಗೆ, ಕನಕಾಂಬರ ಇತ್ಯಾದಿ ವಿಧವಿಧವಾದ ಹೂಗಳಿಂದ ಅಲಂಕರಿಸಿ ಪಕ್ಕದ ಟೇಬಲ್ ಮೇಲೆ ಹಣ್ಣುಗಳು, ಸಿಹಿ ತಿಂಡಿಗಳು ಎಲ್ಲವನ್ನೂ ನೀಟಾಗಿ ಜೋಡಿಸಿಡಲಾಗಿತ್ತು. ಕುಡಿಯುವ ನೀರಿನ ಜಗ್ ಕೂಡ ಇಟ್ಟಿದ್ದಾರೆ. ಊದುಗಡ್ಡಿ ಮತ್ತು ಪನ್ನೀರಿನ ಸುವಾಸನೆ ರೂಮಿನ ತುಂಬಾ ತುಂಬಿ ಮದುಮಕ್ಕಳ ಮೊದಲ ರಾತ್ರಿಯ ಆಟಕ್ಕೆ ಹೇಳಿ ಮಾಡಿಸಿದ ವಾತಾವರಣ ನನ್ನನ್ನು ಆಹ್ವಾನಿಸುತ್ತಿತ್ತು. ಅದುವರೆಗೂ ನನ್ನ ಬರುವಿಕೆಗಾಗಿ ಕಾದು ಕುಳಿತ ನನ್ನ ಗಂಡ ಮೆಲ್ಲನೆ ಎದ್ದು ಬಂದು ಬಾಗಿಲ ಹತ್ತಿರವೇ ಹಿಂದೆ ಮುಗುಳ್ನಗುತ್ತಾ ನಿಂತಿದ್ದರು. ನನ್ನ ಚಿಗುರು ಮೀಸೆಯ ರಾಜ ಬಿಳಿ ಪಂಚೆ ಮತ್ತು ಬಿಳಿ ಸಿಲ್ಕ್ ಶರ್ಟ್ ಅನ್ನು ಧರಿಸಿ ಕೈಗೆ ಮಲ್ಲಿಗೆ ಹೂವಿನ ಒಂದು ಮಾಲೆ, ಮದುವೆ ಸಮಯದಲ್ಲಿ ಸ್ನಾನ ಮಾಡಿಸುವಾಗ ಹಚ್ಚಿದ್ದ ಹರಿಶಿನ, ಶ್ರೀಗಂಧ ಇತ್ಯಾದಿಗಳ ಸೇವೆಯಿಂದ ಅವರ ಕೈ ಮತ್ತು ಹಸಿ ಮೈ ಬಣ್ಣ ಇನ್ನೂ ಹಳದಿಯಾಗೆ ಕಾಣುತ್ತಿತ್ತು. ಅದನ್ನು ಕಂಡು ನನಗೆ ತುಂಬಾ ನಾಚಿಕೆಯಾಗಿ ನೆಲದತ್ತ ತಲೆ ಬಾಗಿಸಿದೆ. ಆಗ ಅವರೇ ಅಂಗೈ ಬೆರಳಿಂದ ನನ್ನ ಗಲ್ಲವನ್ನು ಮೆಲ್ಲಗೆ ಮೇಲೆತ್ತಿ ಕಣ್ಣಲ್ಲಿ ಕಣ್ಣಿರಿಸಿ ಒಂದು ರೀತಿ ತುಂಟನಗೆ ಬೀರಿ ಚೇಷ್ಟೆ ತುಂಬಿದ ಕಣ್ಣುಗಳಿಂದ ನನ್ನನ್ನು ಎಡೆಬಿಡದೆ ನೋಡಿದರು. ಆ ನೋಟಕ್ಕೆ ಶರಣಾಗಿ ಮತ್ತೆ ನನ್ನ ದೃಷ್ಟಿ ನೆಲದೆಡೆ ಮಾಡಿ ನಿಲ್ಲಲು ನನಗೆ ಹೇಳಿದರು, ದಿವ್ಯಾ ಚಿನ್ನೆ, ನೀನು ಪೂರ್ತಿ ನನ್ನವಳು, ಇವತ್ತು ನನ್ನಿಂದ ತಪ್ಪಿಸಿಕೊಳ್ಳೋಕ್ಕಾಗಲ್ಲ ದಿವ್ಯಾ ಎನ್ನುತ್ತಾ ನನ್ನ ಕೈಲಿದ್ದ ಹಾಲಿನ ಲೋಟ ತೆಗೆದುಕೊಂಡು ಟೇಬಲ್ ಮೇಲಿರಿಸಿ ಮತ್ತೆ ಬಂದು ನನಗೆ ಸೋಕುವಂತೆ ಪಕ್ಕ ನಿಲ್ಲಲು ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಾ ಮೈಯಲ್ಲಿ ರಕ್ತ ವೇಗವಾಗಿ ಸಂಚರಿಸುತ್ತಿರುವ ಅನುಭವ ಆಗತೊಡಗಿತು. ಮುಂದೆ ನಡೆಯಬಹುದಾದ ಘಟನೆಗಳನ್ನು ನೆನೆದು ಈಗ ಅವರ ಅಂಗೈಗಳಿಂದ ನನ್ನೆರಡು ಕೆನ್ನೆಗಳ ಮೇಲಿರಿಸಿ ಕಣ್ಣಲ್ಲಿ ಕಣ್ಣಿರಿಸಿ ನನ್ನ ಮುಖವನ್ನು ನೋಡುತ್ತಿರಲು ಅವರ ಬಿಸಿಯುಸಿರು ಮುಖದ ಮೇಲೆ ಸಾಗುತ್ತಾ ಹಿತ ಕೊಡುತ್ತಿತ್ತು. ಆಗ ನಾನು ಕೂಡ ಅವರ ದೃಷ್ಟಿಯಲ್ಲಿ ಕಣ್ ಸೇರಿಸಿ ಮುಗುಳ್ನಕ್ಕು. ಅದಕ್ಕೆ ಪ್ರತಿಯಾಗಿ ಅವರು ಮುಗುಳ್ನಗಲು ಅವರ ಮೇಲ್ದುಟಿ ಚಿಗುರು ಮೀಸೆಯೊಳಗೆ ಸೇರಿ ಮುದ್ದಾಗಿ ಕಾಣುತ್ತಿದ್ದ ತುಟಿಗಳು ನನ್ನ ಗಮನ ಸೆಳೆದವು. ನಾನು ಅವರ ಆ ಕೆಂದುಟಿಗಳನ್ನು ಹಾಗೆ ನೋಡುತ್ತಿದ್ದಾಗ ಅವರು ನಾಲಿಗೆಯಿಂದ ಒಂದು ರೀತಿ ರೊಮ್ಯಾಂಟಿಕ್ ಆಗಿ ಸವರಿಕೊಳ್ಳುತ್ತಾ ಒದ್ದೆ ಮಾಡಿಕೊಂಡು ನನ್ನೆಡೆ ನೋಡುತ್ತಿರಲು ನನಗೆ ನಾಚಿಕೆಯಾದಂತಾಗಿ ದೀರ್ಘ ಶ್ವಾಸ ತೆಗೆದುಕೊಳ್ಳುತ್ತಾ ಕಣ್ಣು ಮುಚ್ಚಿಕೊಂಡೆ. ಕೂಡಲೇ ನನ್ನ ಗಲ್ಲ ಹಿಡಿದು ಅವರ ಕೆಂಪು ತುಟಿಗಳನ್ನು ನನ್ನ ಮುಚ್ಚಿದ್ದ ಕಣ್ಣುಗಳ ರೆಪೆ ಮೇಲಿರಿಸಿ ಮತ್ತಿನಿಂದ ಮುದ್ದಿಸತೊಡಗಿದರು. ಆ ಬಿಸಿಯುಸಿರು ಮತ್ತು ತುಟಿಗಳ ಹಿತವಾದ ಪ್ರೀತಿಪೂರ್ವಕ ಬಿಸಿ ಸ್ಪರ್ಶಕ್ಕೆ ನಾನು ಮನಸ್ಸಿನೊಳಗೆ ಹಕ್ಕಿಯಂತೆ ಹಾರುತ್ತಿದ್ದೆ. ಹಾಗೆ ಮಾಡುತ್ತಲೇ ಸ್ವಲ್ಪ ಹೊತ್ತು ಏನೂ ಮಾಡದೆ ಸುಮ್ಮನಾಗಲು ಏನಾಗುತ್ತಿರಬಹುದೆಂಬ ಕಾತರದಿಂದ ಕಣ್ಣು ತೆರೆದೆ. ಅವರು ಆಸೆಗಣ್ಣುಗಳಿಂದ ತದೇಕಚಿತ್ತರಾಗಿ ನನ್ನ ತುಟಿಗಳತ್ತ ನೋಡುತ್ತಿರುವುದನ್ನು ನೋಡಿ ಮುಗುಳ್ನಗಲು ಅವರ ತುಟಿಗಳನ್ನು ನನ್ನ ತುಟಿಗಳ ಸನಿಹ ತಂದರು. ಆ ಕೆಂದುಟಿಗಳು ಇನ್ನೇನು ನನ್ನ ಕೆಂಪು ತುಟಿಗಳನ್ನು ಸ್ಪರ್ಶಿಸುವವೋ ಎಂದು ಆ ಕ್ಷಣಕ್ಕಾಗಿ ಮನಸ್ಸು ಕಾತರಿಸಿತ್ತು. ಮೈಯಲ್ಲಿ ಏನೋ ಆಸೆ ಮೂಡಿತೆ. ಆದರೆ ಅವರು ನನ್ನ ತುಟಿಗಳನ್ನು ಚುಂಬಿಸದೆ ಮೂಗಿನ ತುದಿ ಮತ್ತು ಅದರ ಅಕ್ಕಪಕ್ಕಗಳನ್ನು ಚುಂಬಿಸುತ್ತಾ ನನ್ನೆಡೆ ಚೇಷ್ಟೆಯ ದೃಷ್ಟಿಯಿಂದ ನೋಡುತ್ತಾ ಅಣಕಿಸುತ್ತಾ ನನ್ನ ನಿರೀಕ್ಷೆಯ ಅಗ್ನಿಗೆ ತುಪ್ಪ ಹೊಯ್ಯುತ್ತಿದ್ದರು. ಅಂತೂ ಅವರ ಸರಸ ಸಲ್ಲಾಪ ಸಮಯದಲ್ಲೂ ವಿನೋದದ ಮನೋಭಾವ ನನಗೆ ತುಂಬಾ ಮೆಚ್ಚುಗೆಯಾಗಿತ್ತು. ಈಗ ನನ್ನನ್ನು ಹೆಚ್ಚು ಕಾಯಿಸದೆ ಮೊದಲು ಹಣೆ, ಕಣ್ಣಿನ ಹುಬ್ಬುಗಳು, ಕೆನ್ನೆಗಳು ಇತ್ಯಾದಿ ಚುಂಬಿಸಿ ಕೆನ್ನೆಗಳನ್ನು ಕಚ್ಚಿ ಕೊನೆಗೆ ನನ್ನ ತುಟಿಗಳ ಸನಿಹ ತುಟಿ ತರಲು ನಾನು ಕಾತರಿಸಿ ಕಾದಿದ್ದ ಆ ಕ್ಷಣ ಸನಿಹವಾಗಿದ್ದನ್ನು ಸ್ವಾಗತಿಸಲು ನಾನು ತಯಾರಾದೆ. ಆದರೂ ನನ್ನ ತುಟಿಗಳಿಗೆ ತುಟಿ ತಾಗಿಸದೆ ಬರೀ ಮೀಸೆಯ ತುದಿಯನ್ನು ಮಾತ್ರ ಸ್ಪರ್ಶಿಸಿ ನನಗೆ ಕಚಗುಳಿಟ್ಟಂತಾಗಿ ಇನ್ನೂ ನಾಚಿಕೆಯಿಂದ ಮತ್ತೆ ಕಣ್ಣು ಮುಚ್ಚಿಕೊಂಡೆ. ಅದೇ ಸಮಯಕ್ಕೆ ಕಾದಿದ್ದ ನನ್ನ ಗಂಡ ಅಂತೂ ಕೊನೆಗೆ ನನ್ನ ಕಂಪಿಸುತ್ತಿದ್ದ ತುಟಿಗಳಿಗೆ ತುಟಿ ಸೇರಿಸಿ ಪ್ರೇಮದ ಮೊದಲ ಮುದ್ರೆಯನ್ನು ಒತ್ತೇ ಬಿಟ್ಟರು. ಎಂಥ ಮಧುರವಾದ ಅನುಭವವದು! ಜೀವನದಲ್ಲಿ ಗಂಡು ಹೆಣ್ಣುಗಳು ತುಟಿಗೆ ತುಟಿ ಸೇರಿಸಿದಾಗ ಸಿಗುವ ಆನಂದದ ಬಗ್ಗೆ ಅಲ್ಲಿ ಇಲ್ಲಿ ಕೇಳಿ ಓದಿ ಅರಿತಿದ್ದ ನನಗೆ ಅದರಿಂದ ಇಷ್ಟೊಂದು ಆನಂದದ ಸುಖಾನುಭವದ ನಿಜವಾದ ಖುಷಿಯಿಂದ ಮನಸ್ಸು ಹಿರಿಹಿರಿ ಹಿಗ್ಗುತ್ತಾ ಮೈ ಉಲ್ಲಾಸಗೊಂಡು ರೋಮಾಂಚನವಾಗಿತ್ತು. ಆನಂದದ ಅಲೆಗಳಲ್ಲಿ ತೇಲುತ್ತಾ ಆ ಚುಂಬನ ಸುಖವನ್ನು ಮನಸಾರೆ ಅನುಭವಿಸುತ್ತಿದ್ದೆ. ಒಂದೊಂದು ಚುಂಬನವೂ ಒಂದೊಂದು ಹೊಸ ಅಲೆಗಳನ್ನು ನನ್ನೊಳಗೆ ಹುಟ್ಟಿಸುತ್ತಾ ನನಗೆ ತಿಳಿಯದೆ ನನ್ನೆರಡು ಹಸ್ತಗಳು ಅವರ ಕೆನ್ನೆಗಳ ಮೇಲೆ ನಯವಾಗಿ ಸವರಿದವು. ಇಬ್ಬರೂ ಎಡೆಬಿಡದೆ ಮುದ್ದಾಟ ಮುಂದುವರೆಸಿ ನನ್ನೆರಡು ತುಟಿಗಳ ನಡುವೆ ನಾಲಿಗೆಯನ್ನಿರಿಸಿ ಅದರಗಳ ರುಚಿ ನೋಡುತ್ತಾ ನನ್ನ ಕೆಳತುಟಿಗಳನ್ನು ಹಲ್ಲುಗಳ ನಡುವೆ ಇರಿಸಿ ಹಿತವಾಗಿ ಕಚ್ಚುತ್ತಾ ತಿನ್ನುವಂತೆ ಮಾಡುತ್ತಾ ನನ್ನ ತುಟಿಗಳ ಸಂಪೂರ್ಣ ರುಚಿ ಸವಿಯುತ್ತಾ ನನಗೂ ಆ ಸುಖ ಆವರಿಸಿತು. ಗೆಳೆಯರೇ, ಈ ಕಥೆಯ ಪಾರ್ಟ್ 2 ಬೇಕಾದರೆ ನಮ್ಮ ಚಾನೆಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ.